ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಇಯರ್ ಸಿಲೆಬಸ್ಗೆ ಬರುವಂತಹ ಡೆರಿವೇಟಿವ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಇಯರ್ ಸಿಲೆಬಸ್ಗೆ ಏನೇನಿತ್ತು ಆ ಡೆರಿವೇಟಿವ್ಸನ್ನು ನಾನು ರಿವೈಸ್ ಮಾಡಿರುವೆ. ಅಲ್ಲಿ ಫಸ್ಟ್ ಇಯರ್ದಲ್ಲಿ ನಾವು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂದರೆ ಎಕ್ಸ್ ರೇಸ್ ಟು ಎನ್, ಎ ರೇಸ್ ಟು ಎಕ್ಸ್, ಇ ರೇಸ್ ಟು ಎಕ್ಸ್, ಲಾಗ್ ಎಕ್ಸ್, ಟಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಆಮೇಲೆ ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಡೆರಿವೇಟಿವ್ಸನ್ನು ತಿಳಿದುಕೊಂಡಿದ್ದೀವಿ. ಇವು ಇಷ್ಟು ಈ ವರ್ಷ ಹೊಸವಿದೆ. ಇವೆಲ್ಲನೂ ನೀವು ಫಸ್ಟ್ ಇಯರ್ನಲ್ಲೇ ಮಾಡಿದ್ದೀರಾ. ಬೈ ಫಸ್ಟ್ ಪ್ರಿನ್ಸಿಪಲ್ಸ್ದಿಂದ ಮಾಡಿದ್ದೀವಿ. ಬಟ್ ಈ ವರ್ಷ ಫಸ್ಟ್ ಪ್ರಿನ್ಸಿಪಲ್ಸ್ದಿಂದ ಏನು ಮಾಡೋದು ನೆಸಸರಿ ಇಲ್ಲ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು ಎನ್ ಈಸ್ n into x raised to n minus 1 and derivative of log x is 1 upon x etc. ಅವಷ್ಟು ನೆನಪಿಟ್ಟರೆ ಸಾಕು. ಮತ್ತು ಇದ್ರದ್ದು ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್ ಬಗ್ಗೆನೂ ತಿಳಿದುಕೊಂಡಿವಿ. ಯಾವ್ಯಾವ ಲಾ ಇದೆ, ಎಡಿಷನ್, ಎರಡು ಫಂಕ್ಷನ್ಸು ಆ್ಯಡ್ ಇದ್ದು ಅಂತಂದರೆ ಆ್ಯಡ್ ಆಗಿದ್ದು ಅಂತಂದರೆ ಅದರ ಡೆರಿವೇಟಿವ್ ಏನು ಬರ್ತದೆ, ಎರಡು ಫಂಕ್ಷನ್ನು ಮಲ್ಟಿಪ್ಲೈ ಆಗಿದ್ದು ಅಂದ್ರೆ ಅದರ ಡೆರಿವೇಟಿವ್ ಏನು ಬರ್ತದೆ, ಡಿವಿಷನ್ ಇತ್ತು ಅಂದರೆ ಅದರ ಡೆರಿವೇಟಿವ್ ಏನು ಬರ್ತದೆ ಅಂಥೇಳಿ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿದುಕೊಂಡಿದ್ದೇವೆ. ಈ ವರ್ಷ ನಾವು ಕಾಂಪೋಸಿಟ್ ಫಂಕ್ಷನ್ಸು, ಲೊಗಾರಿಥಮಿಕ್ ಫಂಕ್ಷನ್ಸು, ಇಂಪ್ಲಿಸಿಟ್ ಫಂಕ್ಷನ್ಸು ಹಾಗೂ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ತಿಳಿದುಕೊಂಡು ಅದರದ್ದು ಡೆರಿವೇಟಿವ್ಸನ್ನು ಕಲಿತಾ ಇದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಬಗ್ಗೆ ಹೇಳಿಕೊಡ್ತೀನಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಚೈನ್ ರೂಲ್ ಆರ್ ಫಂಕ್ಷನ್ ಆಫ್ ಫಂಕ್ಷನ್ ಅಂತಲೂ ಹೇಳ್ತೀವಿ ನಾವು. ಮೊದಲು ನಾವು ಕಾಂಪೋಸಿಟ್ ಫಂಕ್ಷನ್ಸ್ ಅಂದರೆ ಏನಂತ ತಿಳಿದುಕೊಳ್ಳೋಣ. ಈಗಾಗಲೇ ನಿಮಗೆ ಗೊತ್ತಿದೆ, ಎಕ್ಸ್ ರೇಸ್ ಟು ಎನ್ ಈಸ್ ಒನ್ ಫಂಕ್ಷನ್ ವೇರ್ ಎಕ್ಸ್ ಈಸ್ ಅ ಸಮ್ ವೇರಿಯೇಬಲ್ ಆ್ಯಂಡ್ ಎನ್ ಈಸ್ ಅನ್ ಎ ರ್ಯಾಷನಲ್ ನಂಬರ್ ಅಂಥೇಳಿ. ಆಮೇಲೆ ಲಾಗ್ ಆಫ್ ಎಕ್ಸ್ ಇದರ ಫಂಕ್ಷನ್, ಇದು ಲೊಗಾರಿಥಮಿಕ್ ಫಂಕ್ಷನ್. ಸೈನ್ ಆಫ್ ಎಕ್ಸ್ ಇದು ಟಿಗ್ನೋಮೆಟ್ರಿಕ್ ಫಂಕ್ಷನ್. ನೆಕ್ಸ್ಟ್ ಇ ರೇಸ್ ಟು ಎಕ್ಸ್ ಈಸ್ ಅನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಒನ್ ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಅಂಥೇಳಿ ಗೊತ್ತಿರ್ತಾ ಇದೆ. ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ನಲ್ಲಿ ಎಕ್ಸ್ ಬರೋ ಜಾಗ ಒಳಗೆ ಏನು ಬರ್ತದೆ ಅಂತಂದರೆ ಇನ್ನೂ ಒಂದು ಫಂಕ್ಷನ್ ಬರ್ತದೆ. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಎಕ್ಸ್ ಹಿಯರ್ ಯು ವಿಲ್ ಗೆಟ್ ಯಾವುದಾದ್ರೂ ಒಂದು ಫಂಕ್ಷನ್, ಸೇ ಸೈನ್ ಎಕ್ಸ್ ಅಂತ ತಗೊಳ್ರಿ. ಸೈನ್ ಆಫ್ ಎಕ್ಸ್ ರೇಸ್ ಟು ಎನ್. ಎನ್ ಇದು ನಿಮಗೆ ಈಗಾಗಲೇ ಗೊತ್ತಿದೆ. ಇಟ್ ಮೇ ಬಿ ಪಾಸಿಟಿವ್ ಇಂಟಿಜರ್, ನೆಗೆಟಿವ್ ಇಂಟಿಜರ್ ಆರ್ ಎನಿ ಫ್ರ್ಯಾಕ್ಷನ್. ಸೊ ಇದರದ ಎಕ್ಸಾಂಪಲ್ ಅಂತಂದರೆ ಸೈನ್ ಆಫ್ ಎಕ್ಸ್ ರೇಸ್ ಟು 2 ಇರ್ಬೋದು, 3 ಇರ್ಬೋದು, ಅಥವಾ 4 ಇರ್ಬೋದು, ಎನಿಥಿಂಗ್. ಆಮೇಲೆ ಇಲ್ಲಿ ನೆಕ್ಸ್ಟ್ ಲಾಗ್ ಎಕ್ಸ್ ಇರೋ ಬದಲಿ ಲಾಗ್ ಆಫ್ ಎಕ್ಸ್ ಜಾಗ ಒಳಗೆ ಬೇರೆ ಯಾವುದಾದ್ರೂ ಒಂದು ಫಂಕ್ಷನ್ ಬರ್ತದೆ. ಸೇ ಅದು ಟಿಗ್ನೋಮೆಟ್ರಿ ಇರ್ಬೋದು, ಅಥವಾ ಲೊಗಾರಿಥಮ್ ಆಫ್ ಟಿಗ್ನೋಮೆಟ್ರಿ ಇಲ್ಲಾರೆ ಎಕ್ಸ್ಪೋನೆನ್ಷಿಯಲ್ ಇರ್ಬೋದು, ಅಥವಾ ಲೊಗಾರಿಥಮ್ ಆಫ್ ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಇರ್ಬೋದು, ಈ ಥರ. ಆಮೇಲೆ ಇಲ್ಲಿ ನೋಡಿರಿ, ನೆಕ್ಸ್ಟ್ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದಿವೆ ಅಂತಂದರೆ ಸೈನ್ ಆಫ್ ಇನ್ಸ್ಟೆಡ್ ಆಫ್ ಎಕ್ಸ್ ಯು ಮೇ ಹ್ಯಾವ್ ಲೊಗಾರಿಥಮಿಕ್ ಫಂಕ್ಷನ್, ದೆನ್ ಸೈನ್ ಆಫ್ ಟಿಗ್ನೋಮೆಟ್ರಿಕ್ ಅನ್ನು ಇರ್ಬೋದು, ದೆನ್ ಸೈನ್ ಆಫ್ ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಇರ್ಬೋದು, ಅಥವಾ ಸೈನ್ ಆಫ್ ಇದೇನಿದೆ ಇದು ಒಂದು ಪೊಲಿನಾಮಿಯಲ್ ಅಥವಾ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ x² + 1 ಅಂಥೇಳಿ ಈ ಥರನೂ ಇರ್ಬೋದು. ಇಲ್ಲಿ ಇ ರೇಸ್ ಟು ಎಕ್ಸ್ ಇದೆ. ಇನ್ಸ್ಟೆಡ್ ಆಫ್ ಎಕ್ಸ್ ಯು ಮೇ ಹ್ಯಾವ್ ಲಾಗ್ ಎಕ್ಸ್. ಇನ್ಸ್ಟೆಡ್ ಆಫ್ ಎಕ್ಸ್ ಒಂದು ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಇರ್ಬೋದು. ಇನ್ಸ್ಟೆಡ್ ಆಫ್ ದಿಸ್ ಎಕ್ಸ್ ಯು ಮೇ ಹ್ಯಾವ್ ಒಂದು ಟಿಗ್ನೋಮೆಟ್ರಿಕ್ ಫಂಕ್ಷನ್ ಇರ್ಬೋದು. ಇನ್ಸ್ಟೆಡ್ ಆಫ್ ಎಕ್ಸ್ ಯು ಮೇ ಹ್ಯಾವ್ ಸಮ್ ಅಲ್ಜಿಬ್ರಾಯಿಕ್ ಫಂಕ್ಷನ್, ಈ ಥರನೂ ಇರ್ಬೋದು. ಇಲ್ಲೇನೂ ಅದೇ ಥರ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬದಲಿ ಬೇರೆ ಏನಾದರೂ ಇರ್ಬೋದು. ಅಂದರೆ ಸೈನ್ ಎಕ್ಸ್ ಇರ್ಬೋದು, ಅಥವಾ ಇನ್ವರ್ಸನೂ ಇರ್ಬೋದು. ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಇನ್ವರ್ಸ್ ಎಕ್ಸನ್ನು ಇರ್ಬೋದು. ಆಮೇಲೆ ಟ್ಯಾನ್ ಇನ್ವರ್ಸ್ ಆಫ್ ಇ ರೇಸ್ ಟು ಎಕ್ಸನ್ನು ಇರ್ಬೋದು, ಅಥವಾ ಟ್ಯಾನ್ ಇನ್ವರ್ಸ್ ಆಫ್ ಲಾಗ್ ಎಕ್ಸನ್ನು ಇರ್ಬೋದು. ಈ ಥರ ಎಲ್ಲ ಫಂಕ್ಷನ್ಕ್ಕೆ ನಾವೇನಂತಿದ್ದೀವ ಈಗ ಕಾಂಪೋಸಿಟ್ ಫಂಕ್ಷನ್ಸ್ ಅಂತೀವಿ, ಅಥವಾ ಫಂಕ್ಷನ್ ಆಫ್ ಫಂಕ್ಷನ್. ಇಲ್ಲಿ ನೋಡ್ರಿ, ಇದು ಫಂಕ್ಷನ್ ಆಫ್ ಫಂಕ್ಷನ್, ಎ ಫಂಕ್ಷನ್ ಆಫ್ ಫಂಕ್ಷನನ್ನು ಅಂತ ಹೇಳ್ತೀವಿ. ಇದು ಲಾಗ್ ಆನ್ ಫಂಕ್ಷನ್, ಸೈನ್ ಆನ್ ಫಂಕ್ಷನ್. ಇಲ್ಲಿ ನೀವು ಓದುವಾಗಲೇ ಗೊತ್ತಾಗ್ಬಿಡ್ತದೆ
ಇದು ಹೆಂಗೆ ಓದ್ತೀವಿ ನಾವು ಲಾಗ್ ಆಫ್ ಸೈನ್ ಎಕ್ಸ್. ಸೊ ಅದು ಕಾಂಪೋಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನಿಮಗೆ ಇದು ಮತ್ತು ಇದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಬೇಕು. ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೇರೆ, ಬಟ್ ಲಾಗ್ ಆಫ್ ಸೈನ್ ಎಕ್ಸ್ ಬೇರೆ. ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇದನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂತಂದರೆ ಪ್ರಾಡಕ್ಟ್ ರೂಲ್ ಹಚ್ಚುತ್ತೀವ, ಅಥವಾ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಆದರೆ ಲಾಗ್ ಆಫ್ ಸೈನ್ ಎಕ್ಸ್ ಅಥವಾ ಸೈನ್ ಆಫ್ ಲಾಗ್ ಎಕ್ಸ್ ಇವು ಎರಡೂ ಏನಾದರೂ ಇವು ಕಾಂಪೋಸಿಟ್ ಫಂಕ್ಷನ್ಸ್ ಅಥವಾ ಫಂಕ್ಷನ್ ಆಫ್ ಫಂಕ್ಷನ್ ಅನ್ನಂತೂ ಹೇಳ್ತಾರೆ. ಆದರೆ ಇದು ಏನಾಗ್ತಾ ಇದೆ, ಇದು ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಆಗ್ತಾ ಇದೆ. ಇದು ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇದೆ. ಆದರೆ ಇದು ಇಲ್ಲಿ ಎಕ್ಸ್ ಬರೋದಿಲ್ಲ. ಎಕ್ಸ್ ಬರಲಾರೇ ಬೇರೆ ಒಂದು ಫಂಕ್ಷನ್ ಬರ್ತಾ ಇದೆ. ಬೇರೆನೂ ಬರ್ಬೋದು ಅಥವಾ ಲಾಗ್ ಆಫ್ ಲಾಗ್ ಎಕ್ಸನ್ನು ಇರ್ಬೋದು. ಇಲ್ಲಿ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇರೋದಿಲ್ಲ, ಅರ್ಥ ಮಾಡ್ಕೊಳ್ರಿ. ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇರೋದಿಲ್ಲ, ಸೈನ್ ಆಫ್ ಲಾಗ್ ಎಕ್ಸ್ ಇರ್ತಾ ಇದೆ. ಸೊ ಈ ಥರ ಎಲ್ಲ ಫಂಕ್ಷನ್ಸ್ಗೆ ನಾವೇನಂತ ಇದ್ದೀವಿ, ಕಾಂಪೋಸಿಟ್ ಫಂಕ್ಷನ್ಸ್ ಇದ್ದೀವಿ. ನೆಕ್ಸ್ಟ್ ಇದ್ರನ್ನ ಡೆರಿವೇಟಿವ್ ಹೆಂಗೆ ಮಾಡೋದು ಅಂಥೇಳಿ ನಾ ಈಸಿ ಮೆಥಡ್ ಒಳಗೆ ಹೇಳ್ಕೊಡ್ತೀನಿ. ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ಈ ಒಂದು ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಯಿತು ಅಂತಂದರೆ ಮುಂದೆ ಏನು ಬರ್ತಾ ಇದೆ ಇವೆಲ್ಲ ಇಂಪ್ಲಿಸಿಟ್ ಫಂಕ್ಷನ್ಸು, ಲೊಗಾರಿಥಮಿಕ್ ಫಂಕ್ಷನ್ಸು ಮತ್ತು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸು ಅವೆಲ್ಲನೂ ಈಸಿ ಆಗಿಬಿಡ್ತಾವೆ. ಇದು ಒಂದೇ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಿದ್ದೀನಿ ನೋಡಿ. ಕಾಂಪೋಸಿಟ್ ಫಂಕ್ಷನ್ಸ್ ಎಕ್ಸ್ ರೇಸ್ ಟು ಎನ್ ಇರಲಾರೆ. ನಿಮಗೆ ಯೂಸ್ವಲಿ ಏನಿರ್ತಿತ್ತು, ಇದು ಎಕ್ಸ್ ರೇಸ್ ಟು 10 ಇತ್ತು ಅಂತಂದರೆ ಅದರ ಡೆರಿವೇಟಿವ್ ಗೊತ್ತಿದೆ ನಿಮಗೆ. ಎಕ್ಸ್ ರೇಸ್ ಟು 10 ಡೆರಿವೇಟಿವ್ ಏನು ಬರ್ತಾ ಇದೆ, 10 ಇಂಟು ಎಕ್ಸ್ ರೇಸ್ ಟು 10 ಮೈನಸ್ 1 ದಟ್ ಈಸ್ 10 ಇಂಟು ಎಕ್ಸ್ ರೇಸ್ ಟು 9. ಆದರೆ ಅಲ್ಲಿ ಎಕ್ಸ್ ಇರಲಾರೇ ಮತ್ತೆ ಒಂದು ಬೇರೆ ಫಂಕ್ಷನ್ ಇದೆ. ಯಾವುದಿದೆ, ಇದು ಒಂದು ಪೊಲಿನಾಮಿಯಲ್ ಫಂಕ್ಷನ್ ಇದೆ. ಇದು ಯಾವುದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅಂತಂದರೆ ಎ ರೇಸ್ ಟು ಎಕ್ಸ್. ಎ ರೇಸ್ ಟು ಇಲ್ಲಿ ಎಕ್ಸ್ ಇರಲಾರೇ ಬೇರೆ ಒಂದು ಪೊಲಿನಾಮಿಯಲ್ ಇದೆ. ಇ ರೇಸ್ ಟು ಎಕ್ಸ್ ಇಸ್ ಅನ್ ಸ್ಟ್ಯಾಂಡರ್ಡ್ ಫಂಕ್ಷನ್. ಇ ರೇಸ್ ಟು ಇಲ್ಲಿ ಎಕ್ಸ್ ಇರಲಾರೇ ಏನಿದೆ, ಇಲ್ಲಿ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ. ಲಾಗ್ ಆಫ್ ಎಕ್ಸ್, ಲಾಗ್ ಆಫ್ ಎಕ್ಸ್ ಇರಲಾರೇ ಲಾಗ್ ಆಫ್ ಸೆಕ್ ಎಕ್ಸ್ ಇದೆ. ದೆನ್ ಕಾಟ್ ಆಫ್ ಎಕ್ಸ್ ಇರಲಾರೇ ಕಾಟ್ ಆಫ್ ಸೈನ್ ಎಕ್ಸ್ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇರಲಾರೇ ಟ್ಯಾನ್ ಇನ್ವರ್ಸ್ ಆಫ್ ಇ ರೇಸ್ ಟು ಎಕ್ಸ್. ಇಲ್ಲಿ ಎರಡೆರಡು ಫಂಕ್ಷನ್ನು ಕೂಡಿವೆ, ಒಂದು ಜಾಯಿಂಟ್ ಆಗಿವೆ. ಅಂದರೆ ಪ್ರಾಡಕ್ಟ್ ಇಲ್ಲ. ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಇಲ್ಲ. ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಇದ್ದರೆ ನೀವು ಅಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡ್ತಿದ್ರಿ, ರೈಟ್. ಆದರೆ ಇಲ್ಲೇನೈತಿ, ಟ್ಯಾನ್ ಇನ್ವರ್ಸ್ ಆಫ್ ಇ ರೇಸ್ ಟು ಎಕ್ಸ್ ಇದೆ. ಈ ಥರ ಎಲ್ಲ ಫಂಕ್ಷನ್ಸಿಗೆ ನಾವು ಏನಂತ ಇದ್ದೀವಿ ಅಂತಂದರೆ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದ್ರದ್ದು ಡೆರಿವೇಟಿವ್ ಹೆಂಗಂತ ಹೇಳಿ ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಯಾವುದು ಫಂಕ್ಷನ್ಸು ಡೆರಿವೇಟಿವ್ ಕಲ್ತಿದ್ದೀವಿ, ಎಕ್ಸ್ ರೇಸ್ ಟು ಎನ್. ಎಕ್ಸ್ ರೇಸ್ ಟು ಎನ್ನದ್ದು ಡೆರಿವೇಟಿವ್ ಏನು ಬರ್ತಾ ಇದೆ, ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ನಾನು ನಿಮಗೆ ಇಲ್ಲಿ ಏನು ಹೇಳಿದೆ, ಇಲ್ಲಿ ಎಕ್ಸ್ ಇರಲಾರೇ ಬೇರೆ ಯಾವುದಾದ್ರೂ ಒಂದು ಫಂಕ್ಷನ್ ಇರ್ತಾ ಇದೆ ಅಂಥೇಳಿ. ಇನ್ಸ್ಟೆಡ್ ಆಫ್ ಎಕ್ಸ್ ಯು ಮೇ ಹ್ಯಾವ್ ಸೈನ್ ಎಕ್ಸ್, ಅಥವಾ ಈ ಥರ ಇದು ಯಾವುದಿದೆ, ಇದು ಒಂದು ಪೊಲಿನಾಮಿಯಲ್ ಫಂಕ್ಷನ್ ರೇಸ್ ಟು 10, ಅಥವಾ ಇ ರೇಸ್ ಟು ಎಕ್ಸ್ ರೇಸ್ ಟು 10, ಅಥವಾ ಲಾಗ್ ಎಕ್ಸ್ ರೇಸ್ ಟು 10 ಯಾವುದಾದ್ರೂ ಫಂಕ್ಷನ್ ಇರ್ಬೋದು. ಇಲ್ಲಿ ಯಾವುದು ಇನ್ಸ್ಟೆಡ್ ಆಫ್ ಎಕ್ಸ್. ಆ ಫಂಕ್ಷನದ್ದು ಡೆರಿವೇಟಿವ್ ಏನಾಗ್ತಾ ಇದೆ ಅಂದರೆ, ಸಪೋಸ್ y ಈಸ್ ಈಕ್ವಲ್ ಟು ಎಕ್ಸ್ ರೇಸ್ ಟು ಎನ್ ಇರಲಾರೇ ಯಾವುದಾದ್ರೂ ಎಫ್ ಎಕ್ಸ್ ಅಂದರೆ ಏನು, ಯಾವುದಾದ್ರೂ ಫಂಕ್ಷನ್ ಅದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇರ್ಬೋದು, ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಇರ್ಬೋದು, ಅಥವಾ ಟಿಗ್ನೋಮೆಟ್ರಿಕ್ ಇರ್ಬೋದು, ಅಥವಾ ಲೊಗಾರಿಥಮಿಕ್ ಫಂಕ್ಷನ್ ಇರ್ಬೋದು. ಇಲ್ಲಿ ಎಫ್ ಆಫ್ ಎಕ್ಸ್ ಬದಲಿ ಯಾವುದಾದ್ರೂ ಒಂದು ಫಂಕ್ಷನ್ ಇತ್ತು ಅಂದರೆ ಅದರ ಡೆರಿವೇಟಿವ್ ಏನು ಬರ್ತಾ ಇದೆ ಅಂತಂದರೆ, ಇದನ್ನು ನೀವು ಜಸ್ಟ್ ಏನು ಮಾಡ್ಕೊಳ್ರಿ ಅಂತಂದರೆ ಆ ಫಂಕ್ಷನನ್ನು ಎಕ್ಸ್ ಅಂತ ಅಂದ್ಕೊಳ್ರಿ, ಕ್ಯಾಪಿಟಲ್ ಎಕ್ಸ್ ಅಂತ ಅಂದ್ಕೊಳ್ರಿ. ಎಕ್ಸ್ ರೇಸ್ ಟು ಎನ್ನದ್ದು ಡೆರಿವೇಟಿವ್ ಏನಿದೆ ನಿಮಗೆ ಗೊತ್ತಿದೆ, ಎನ್ ಇಂಟು ಎಕ್ಸ್. ಎಕ್ಸ್ ಅಂದರೆ ಇಲ್ಲೇನಿದೆ, ಎಫ್ ಆಫ್ ಎಕ್ಸ್ ಇದೆ. ಇದು ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1, ರೈಟ್. ಇದನ್ನು ನಾವು ಎಕ್ಸ್ ಅಂದ್ಕೊಂಡಿವಿ ಅಂತಂದ್ರೆ ಅದರ ಡೆರಿವೇಟಿವ್ ಏನು ಬರ್ತಾ ಇದೆ, ಎನ್ ಇಂಟು ಎಕ್ಸ್, ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಆದರೆ ಇದು ಎಕ್ಸ್ ಇಲ್ಲ, ಇದೇನಿದೆ, ಇದು ಬೇರೆ ಒಂದು ಫಂಕ್ಷನ್ ಇದೆ. ಅದಕ್ಕೆ ನಾವು ಮತ್ತೆ ಅದರದ್ದು ಡೆರಿವೇಟಿವ್ ಮಾಡಬೇಕು. ಅರ್ಥ ಆಯ್ತಲ್ಲ. ಹೀಗೆ ನೋಡ್ರಿ, ಇಲ್ಲಿ ಇದೇನಿದೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಏನು,
ಯಾವುದಾದ್ರೂ ಒಂದು ಫಂಕ್ಷನ್ ಇದೆ, ಇಟ್ ಮೇ ಬಿ ಎ ಲಾಗರಿಥಮಿಕ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಥವಾ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ರೇಸ್ ಟು ಎನ್ ಇತ್ತು ಅಂತಂದರೆ ಇದನ್ನು ಜಸ್ಟ್ ನೀವು ಎಕ್ಸ್ ಅಂತ ಟ್ರೀಟ್ ಮಾಡಿರಿ. ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು ಎನ್ ಇದೆ, ಎನ್ ಏನು ಬರ್ತಾ ಇದೆ ನಮಗೆ, ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಇಲ್ಲಿ ಎಕ್ಸ್ ಬದಲಾಗಿ ಏನದ, ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್, ಎಕ್ಸ್ ಬದಲಾಗಿ ಎಫ್ ಆಫ್ ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಎನ್ ಅಂತೂ ಇದೆ, ಇದು ಅಂತೂ ಕಾನ್ಸ್ಟಂಟ್. ಸೊ ಇದ್ರದ್ದು ಡೆರಿವೇಟಿವ್ ಏನು ಬರಬೇಕು, ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಅದರದ್ದು ಡಿಫ್ರೆನ್ಸಿಯೇಷನ್ನ ಮಾಡ್ತೀವಿ. ಇಷ್ಟೇ ಮುಗೀತು. ಅದೇ ಥರ ನೀವು ಇದನ್ನು ಬರೆಯಬಹುದು. y ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಇಲ್ಲ, ಇಲ್ಲಿ ಬೇರೆ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ. ಬೇರೆ ಯಾವುದಾದ್ರೂ ಅಂತಂದರೆ ಸೈನ್ ಎಕ್ಸ್ ಇರ್ಬೋದು, ಸೈನ್ ಆಫ್ ಇ ರೇಸ್ ಟು ಎಕ್ಸ್ ಇರ್ಬೋದು, ಸೈನ್ ಆಫ್ ಲಾಗ್ ಎಕ್ಸ್ ಇರ್ಬೋದು, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇರ್ಬೋದು. ಈ ಫಂಕ್ಷನ್ನು ಯಾವುದಾದ್ರೂ ಒಂದು ಇರ್ಬೋದು. ಆಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿಕ್, ಇನ್ವರ್ಸ್, ಲೊಗಾರಿಥಮಿಕ್ ಯಾವುದಾದ್ರೂ ಇತ್ತು ಅಂತಂದರೆ ಜಸ್ಟ್ ಇದಕ್ಕೇನು ಅಂದ್ಬಿಡೋದು ನಾವು, ಎಕ್ಸ್ ಅಂದ್ಕೊಳ್ಳೋದು. ಈಗಾಗಲೇ ನಿಮಗೆ ಸೈನ್ ಆಫ್ ಎಕ್ಸ್ದು ಡೆರಿವೇಟಿವ್ ಗೊತ್ತಿದೆ. ಸೈನ್ ಆಫ್ ಎಕ್ಸ್ದು ಡೆರಿವೇಟಿವ್ ಏನು, ಕಾಸ್ ಆಫ್ ಎಕ್ಸ್. ಅದನ್ನೇ ಬರೋದ್ರಿ, ಕಾಸ್ ಆಫ್ ಎಕ್ಸ್ ಜಾಗ ಒಳಗೆ ಏನದ ಇಲ್ಲಿ ಎಫ್ ಆಫ್ ಎಕ್ಸ್ ಅದ. ಆದರೆ ಇದು ಎಕ್ಸ್ ಅದ ಏನು ಇಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಇದರದ್ದು ಡೆರಿವೇಟಿವ್ ಮಾಡಬೇಕು. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇದೆ ನೋಡಿರಿ, ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಸಿಮಿಲರ್ಲಿ ನಿಮಗೆ ಇ ರೇಸ್ ಟು ಎಕ್ಸ್ ಇತ್ತಂದರೆ ಈಗ ಇದನ್ನು ನೀವೇ ಹೇಳ್ಬೋದು, ಇ ರೇಸ್ ಟು ಇಲ್ಲಿ ಪವರು ಎಕ್ಸ್ ಇರಲಾರನೆ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂದರೆ ಇ ರೇಸ್ ಟು ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇರ್ಬೋದು, ಇ ರೇಸ್ ಟು ಲಾಗ್ ಎಕ್ಸ್ ಇರ್ಬೋದು, ಇ ರೇಸ್ ಟು ಟ್ಯಾನ್ ಎಕ್ಸ್ ಇರ್ಬೋದು, ಅಥವಾ ಇ ರೇಸ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಇರ್ಬೋದು. ಇನ್ಸ್ಟೆಡ್ ಆಫ್ ಎಕ್ಸ್ ಯಾವುದಾದ್ರೂ ಬೇರೆ ಫಂಕ್ಷನ್ ಇತ್ತು ಅಂತಂದರೆ ಅದಕ್ಕೆ ಕಾಂಪೋಸಿಟ್ ಫಂಕ್ಷನ್ಸ್ ಅಂತಾರೆ. ಇವೆಲ್ಲನೂ ಏನಾದ್ರು ಇವು ಕಾಂಪೋಸಿಟ್ ಫಂಕ್ಷನ್ಸ್ ಅದು. ಈಗ ಇದರ ಡೆರಿವೇಟಿವ್ ಏನಾಗಬೇಕು, ಎಫ್ ಆಫ್ ಎಕ್ಸಕ್ಕೆ ಕ್ಯಾಪಿಟಲ್ ಎಕ್ಸ್ ಅಂತ ಅಂದ್ಕೊಳ್ರಿ. ಇ ರೇಸ್ ಟು ಎಕ್ಸ್ ಡೆರಿವೇಟಿವ್ ಏನು, ಇ ರೇಸ್ ಟು ಎಕ್ಸನೇ, ಇ ರೇಸ್ ಟು ಎಕ್ಸ್. ಎಕ್ಸ್ ಅಂದರೆ ಏನೈತಿ ಇಲ್ಲಿ ಎಫ್ ಆಫ್ ಎಕ್ಸ್ ಅದು. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಏನು ಮಾಡ್ತೀವ, ಅದರದ್ದು ಡೆರಿವೇಟಿವ್ ಮಾಡ್ತೀವಿ. ಜಸ್ಟ್ ನೋಡಿರಿ, ಇದರದ್ದು ಡೆರಿವೇಟಿವ್ ಏನು ಬರ್ತಾ ಇದೆ, ಇ ರೇಸ್ ಟು ಎಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಎಕ್ಸ್, ಇ ರೇಸ್ ಟು ಎಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಎಕ್ಸ್. ಸಿಮಿಲರ್ಲಿ ನೀವು ಇದನ್ನು ನೋಡ್ಬೋದು, ಎ ರೇಸ್ ಟು ಎಫ್ ಎಕ್ಸ್ದು ಡೆರಿವೇಟಿವ್ ಏನಾಗ್ತೈತಿ ಅಂಥೇಳಿ. ಇದನ್ನು ಎಕ್ಸ್ ಅಂದ್ಕೊಂಡ್ರಿ ಅಂದರೆ ಎ ರೇಸ್ ಟು ಎಕ್ಸ್ ಡೆರಿವೇಟಿವ್ ಏನಾಗ್ತೈತಿ, ಎ ರೇಸ್ ಟು ಎಕ್ಸ್ ಲಾಗ್ ಎ, ಎ ರೇಸ್ ಟು ಎಕ್ಸ್ ಲಾಗ್ ಎ. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡೆರಿವೇಟಿವ್ ಮಾಡ್ತೀವಿ. ದೆನ್ ಕಮಿಂಗ್ ಟು ಲಾಗಾರಿಥಮ್ ಆಫ್ ಎನಿ ಅದರ್ ಡಿಫ್ರೆಂಟ್ ಫಂಕ್ಷನ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದರೆ ಅದರ ಡೆರಿವೇಟಿವ್ ಏನಾಗ್ತಾ ಇದೆ, ಲಾಗ್ ಆಫ್ ಎಕ್ಸ್ ಡೆರಿವೇಟಿವ್ ಏನಾಗ್ತಾ ಇದೆ 1/x. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡೆರಿವೇಟಿವ್ ಮಾಡ್ತೀವಿ. ಸಿಮಿಲರ್ಲಿ ಯಾವುದಾದ್ರೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಇದು ಟ್ಯಾನ್ ಇನ್ವರ್ಸನೇ ಇರಬೇಕು ಅಂತಿಲ್ಲ, ಸೈನ್ ಇನ್ವರ್ಸ್ ಇರ್ಬೋದು, ಕಾಸ್ ಇನ್ವರ್ಸ್ ಇರ್ಬೋದು, ಕೊಸೆಕ್ ಇನ್ವರ್ಸ್ ಇರ್ಬೋದು. ಯಾವುದಾದ್ರೂ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂಟು ಎಫ್ ಆಫ್ ಎಕ್ಸ್. ಇದು ಯಾವುದಿದೆ ಇಲ್ಲಿ, ಟ್ಯಾನ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ದು ಡೆರಿವೇಟಿವ್ ಏನಿತ್ತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ದು ಡೆರಿವೇಟಿವ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸಿಮಿಲರ್ಲಿ ಇಲ್ಲಿ ಎಕ್ಸ್ ಜಾಗ ಒಳಗೆ ಏನಿದೆ ಎಫ್ ಆಫ್ ಎಕ್ಸ್ ಇದೆ. ದೇರ್ ಫೋರ್ ಇದ್ರದ್ದು ಡೆರಿವೇಟಿವ್ ಏನು ಬರ್ತಾ ಇದೆ 1/1 ಪ್ಲಸ್ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಇದರದ್ದು ಡೆರಿವೇಟಿವ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಸೋ ಸಿಂಪಲ್. ಇಲ್ಲಿ ಜಸ್ಟ್ ನೀವು ಅದನ್ನು ತಿಳ್ಕೊಬೇಕು ಮೊದಲು, ಇದು ಕಾಂಪೋಸಿಟ್ ಫಂಕ್ಷನ್ ಇದೆ ಅಂಥೇಳಿ ತಿಳ್ಕೊಂಡ್ಬಿಟ್ರಿ ಅಂತಂದರೆ ಅದರದ್ದು ಡೆರಿವೇಟಿವ್ ತುಂಬ ಸುಲಭ. ಇಲ್ಲಿ ಎಕ್ಸ್ ಜಾಗ ಒಳಗೆ ಬೇರೆ ಯಾವುದಾದ್ರೂ ಒಂದು ಫಂಕ್ಷನ್ ಬರ್ತಾ ಇದೆ, ನೀವು ಇದು ಡೆರಿವೇಟಿವ್ಸ್ ಗೊತ್ತಿದ್ದು ಅಂತಂದರೆ ಇದನ್ನು ತೀರಾ ಸಿಂಪಲ್ಲಾಗಿ ಮಾಡಬಹುದು. ಈಗ ನಾನು ಇದು ಒಂದೊಂದೇ ಎಕ್ಸಾಂಪಲ್ ಈ ಥರ ತೊಗೊಂಡು ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ನ ಈ ಫಾರ್ಮುಲಾ ಯೂಸ್ ಹೆಂಗೆ ಮಾಡೋದು ಅಂತಂದರೆ, ಇಫ್ y ಈಸ್ ಈಕ್ವಲ್ ಟು ಸಮ್ ಫಂಕ್ಷನ್ ರೇಸ್ ಟು ಸಮ್ ಕಾನ್ಸ್ಟಂಟ್ ಇತ್ತು ಅಂತಂದರೆ ಅದ್ರದ್ದು ಡೆರಿವೇಟಿವ್ ಏನು ಬರ್ತಾ ಇದೆ ಅಂಥೇಳಿ ನಾವು ನೋಡ್ಕೊಳ್ಳೋಣ ಒಂದೊಂದಾಗಿ. ಫಸ್ಟ್ ಎಕ್ಸಾಂಪಲ್ ಇದೆ ನೋಡ್ರಿ, ಇದು y ಈಸ್ ಈಕ್ವಲ್ ಟು
ಎಕ್ಸ್ ರೇಸ್ ಟು ಎನ್ ಇರಲಾರನೆ ಯಾವುದಾದ್ರೂ ಫಂಕ್ಷನ್ ರೇಸ್ ಟು ಎನ್ ಇತ್ತು ಅಂತಂದರೆ ಅದರ ಡೆರಿವೇಟಿವ್ ಏನು ಬರ್ತಾ ಇದೆ, ಎನ್ ಇಂಟು ದಿಸ್ ಫಂಕ್ಷನ್ ರೇಸ್ ಟು ಎನ್ ಮೈನಸ್ 1. Since this is not equal to x, you will differentiate that function. We will take one example, that is if y is equal to 2x plus 1 raised to 3 ಅಂತ ಇದು ಒಂದು ಫಂಕ್ಷನ್ ಇದೆ. ಇದು ನಿಮಗೆ ಈಗಾಗಲೇ ಗೊತ್ತಾಗಬೇಕು. ಅಂದರೆ ಮೊದಲು ನಿಮಗಿದು ಈ ಆರ್ ಒಳಗೆ ಯಾವುದು ಬರ್ತದ ಅಂಥೇಳಿ ಅಷ್ಟು ಗೊತ್ತಾದರೆ ಸಾಕು. y is equal to x raised to n ಟೈಪ್ ಬರ್ತಾ ಇದೆ. ಇದಕ್ಕೆ ನೀವು ಸುಮ್ಮನೆ ಒಂದು ಈ ಥರ ಎಕ್ಸ್ ಅಂತ ಬರೀರಿ, ಅಂದರೆ ನಿಮ್ಗೆ ಕ್ಲಿಯರಾಗಿ ಲಘುನೇ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎಫ್ ಆಫ್ ಎಕ್ಸ್ ಬದಲಿ ಇಲ್ಲಿ ಎಫ್ ಆಫ್ ಎಕ್ಸ್ ಬದಲಿ ಒಂದು ಏನಿದೆ, ಇದು ಪೊಲಿನಾಮಿಯಲ್ ಅಥವಾ ಆಲ್ಜಿಬ್ರೈಕ್ ಫಂಕ್ಷನ್ ಇದೆ. ಇದರ ಡೆರಿವೇಟಿವ್ ಏನು ಬರಬೇಕು, dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ರೇಸ್ ಟು ಎನ್. ಅಂದರೆ ಎಕ್ಸ್ ಕ್ಯೂಬ್ ಇತ್ತು ಅಂತಂದ್ರೆ ಅದರ ಡೆರಿವೇಟಿವ್ ಏನು ಬರ್ತಾ ಇತ್ತು, 3. ಇದನ್ನು ಈ ಕಡೆ ತರ್ತಿದ್ರೆ 3x² ಅಂತ ಬರ್ತಾಯಿತ್ತು. ಅದೇ ಟೈಪ್ ಇದನ್ನು ಮಾಡಿರಿ. 3x ಜಾಗ ಒಳಗೆ ಏನದ ಇಲ್ಲಿ 2x plus 1 whole square 3 into this quantity raised to 3 minus 1 that is 2 ಆಯ್ತಲ್ಲ. ಇದು ಎಕ್ಸ್ ಕ್ಯೂಬ್ದು ಡೆರಿವೇಟಿವ್, ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಇದರದ್ದು ಡೆರಿವೇಟಿವ್ ಮಾಡ್ತೀವಿ. ಇಂಟು ಡೆರಿವೇಟಿವ್ ಆಫ್ 2x plus 1. ಇದನ್ನು ಇದ್ದ ಹಾಗೆ ಇಡೋದು, ಇದು ಏನು ಚೇಂಜ್ ಮಾಡೋದಿಲ್ಲ. 2x plus 1 whole square. ಇಲ್ಲಿ ಏನು ಬಂತು ನೋಡ್ರಿ, ಇದನ್ನು ಡೆರಿವೇಟಿವ್ ಆಫ್ 2x plus 1. ಇದನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. ಡೆರಿವೇಟಿವ್ ಆಫ್ ಸಮ್, ಇಲ್ಲಿ ಏನಿದೆ, ಇದು ಎಡಿಷನ್ ಆಫ್ 2 ಫಂಕ್ಷನ್ಸ್ ಇದೆ. ಅಂದರೆ ಡೆರಿವೇಟಿವ್ ಆಫ್ ದಿಸ್ ಪ್ಲಸ್ ಡೆರಿವೇಟಿವ್ ಆಫ್ ದಿಸ್ ಒನ್. ಡೆರಿವೇಟಿವ್ ಆಫ್ 2x ಅಂದರೆ ಏನಿದೆ, ಇದು ಹೇಗಿದೆ ನೋಡ್ರಿ, ಇದು ಕಾನ್ಸ್ಟಂಟ್ ಇಂಟು ಫಂಕ್ಷನ್ ಇದೆ. ಕಾನ್ಸ್ಟಂಟೇ ಇದ್ದ ಹಾಗೆ ಇಡ್ತೀರಾ. ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಆಯಿತು, ಪ್ಲಸ್ ಡೆರಿವೇಟಿವ್ ಆಫ್ 1 ಅಂದರೆ 0 ಆಯಿತು. ಸೊ ಡೆರಿವೇಟಿವ್ ಆಫ್ 2x ಪ್ಲಸ್ 1 ಏನಾಯಿತು, ಬರೀ 2 ಆಯಿತು. ದಟ್ ಈಸ್ ಈಕ್ವಲ್ ಟು 3 ಇಂಟು 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು 2 ಪ್ಲಸ್ 0 ಇಸ್ 2 ಆಯಿತು. ನೀವು ಬೇಕಂದರೆ ಇದನ್ನು ಸಿಂಪ್ಲಿಫೈ ಮಾಡಿ 6 ಇಂಟು 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಇಡಬಹುದು. ಇಟ್ ಈಸ್ ಸಚ್ ಎ ಸಿಂಪಲ್. ಇದು ಇಷ್ಟು ಸಿಂಪಲ್ಲಾಗಿ ಇದೆ. ಮತ್ತು ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ಲು ಹೇಳಬೇಕು ಅಂತಂದರೆ, y ಈಸ್ ಈಕ್ವಲ್ ಟು ಸೈನ್ ರೇಸ್ ಟು 4x ಅಂದ್ರೂ ಒಂದೇ, ಅಥವಾ ಸೈನ್ ಆಫ್ ಎಕ್ಸ್ ರೇಸ್ ಟು 4 ಅಂದ್ರೂ ಒಂದೇ. ಇಲ್ಲಿ ನೀವು ಕ್ಲಿಯರಾಗಿ ತಿಳ್ಕೋಬೇಕು, ಇದು ಮತ್ತು ಇದು ಒಂದೇ, ಆದರೆ ಸೈನ್ ಆಫ್ x raised to 4 is different. Sin of x raised to 4 is different from sin of x raised to 4. ಈಗ ಇದು ಮತ್ತು ಇದು ಒಂದೇ ಆಯಿತು, ಇದ್ರ ಬಗ್ಗೆ ಬೇಡ ಈಗ ಸದ್ಯಕ್ಕೆ. ಸೈನ್ raised to 4x is equal to sin of x raised to 4. ಇವೆರಡು ಒಂದೇ ಆಯಿತು. ಈಗ ಇದು ಸೈನ್ ಆಫ್ ಎಕ್ಸ್ ರೇಸ್ ಟು 4 ಇದೇನಿದೆ ಅಲ್ಲ, ಇದು ಈ 6 ಡೆರಿವೇಟಿವ್ಸ್ ಒಳಗೆ ಯಾವುದರಲ್ಲಿ ಬರ್ತದೆ ನೋಡಬೇಕು. ಇದೇನಿದೆ, ಇದು ಒಂದು ಫಂಕ್ಷನ್ ರೇಸ್ ಟು 4 ಇದೆ, ಇನ್ಸ್ಟೆಡ್ ಆಫ್ ಎನ್ ಇಲ್ಲಿ 4 ಇದೆ, ಅಂದರೆ ಇದು ಫಸ್ಟ್ ಟೈಪ್ ಒಳಗೆ ಬಂತು. ಸೊ ಇದ್ರದ್ದು ಡೆರಿವೇಟಿವ್ ಏನು ಬರ್ತಾ ಇದೆ, y ಈಸ್ ಈಕ್ವಲ್ ಟು ಇನ್ನೊಮ್ಮೆ ಬರ್ತಾನೆ ನೋಡ್ರಿ, ಇದು ಸೈನ್ ಆಫ್ ಎಕ್ಸ್ ರೇಸ್ ಟು 4. ಇದನ್ನು ನೀವೇನು ಅನ್ಕೋಬೇಕು, ಎಕ್ಸ್ ಅನ್ಬೇಕು. ಎಕ್ಸ್ ಅಂದ್ಕೊಂಡು ಬಿಟ್ರಿ ಅಂತಂದರೆ ಇದು ಯಾವುದು ಫಂಕ್ಷನ್ಗೆ ಕನ್ವರ್ಟ್ ಆಯಿತು, ಎಕ್ಸ್ ರೇಸ್ ಟು ಎನ್ ಟೈಪ್. ಅದರದ್ದು ಡೆರಿವೇಟಿವ್ ಏನು ಬರ್ತಾ ಇದೆ, dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇದನ್ನು 4 ಈ ಕಡೆ ತರ್ತೀರ, 4 ಸೈನ್ ಎಕ್ಸ್ ರೇಸ್ ಟು, ಇದನ್ನು ಪವರ್ 1 ಕಡಿಮೆ ಮಾಡಬೇಕು, ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡೆರಿವೇಟಿವ್ ಮಾಡಬೇಕು. ರೈಟ್, ಇದು 4 ಸೈನ್ ಎಕ್ಸ್ ಅನ್ನು ಒಂದೇ, ಸೈನ್ ಕ್ಯೂಬ್ ಎಕ್ಸ್ ಅಂದರೂ ಒಂದೇ, ಇದು ಅಂದರೂ ಒಂದೇ, ಇದು ಅಂದ್ರೂ ಒಂದೇ. ನೀವು ಬೇಕಂದರೆ ಇಷ್ಟೇನೂ ಇಡ್ಬೋದು. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು, ಇದು ಸ್ಟ್ಯಾಂಡರ್ಡ್ ಫಂಕ್ಷನ್ ಕಾಸ್ ಎಕ್ಸ್. ಇಷ್ಟೇ, ಮುಗೀತು. ರೈಟ್, ನೀವು ಬೇಕು ಅಂದರೆ ಇನ್ನೊಂದು ಎಕ್ಸಾಂಪಲ್ಲು ಮಾಡ್ಬೋದು. ಇಫ್ y ಈಸ್ ಈಕ್ವಲ್ ಟು ರೂಟ್ ಆಫ್ ಕಾಸ್ ಎಕ್ಸ್, y ಈಸ್ ಈಕ್ವಲ್ ಟು ರೂಟ್ ಆಫ್ ಕಾಸ್ ಎಕ್ಸ್ ಇದ್ದರೆ ಇದರ ಡೆರಿವೇಟಿವ್ ಏನು ಬರ್ತಾ ಇದೆ, ಇಲ್ಲಿ ಏನಿದೆ ನೋಡ್ರಿ, y ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಇರೋ ಬದಲು ಏನಿದೆ ಇಲ್ಲಿ
ರೂಟ್ ಆಫ್ ಕಾಸ್ ಎಕ್ಸ್ ಇದೆ. ಇನ್ಸ್ಟೆಡ್ ಆಫ್ ಎಕ್ಸ್ ಯು ಹ್ಯಾವ್ ಕಾಸ್ ಎಕ್ಸ್. ಈಗಾಗಲೇ ನೀವು ರೂಟ್ ಎಕ್ಸ್ದು ಡೆರಿವಿಟಿವ್ ಗೊತ್ತಿದೆ. ಏನಿದೆ ರೀ ರೂಟ್ ಎಕ್ಸ್ದು ಡೆರಿವಿಟಿವ್? 1/2 ರೂಟ್ ಎಕ್ಸ್. ಎಕ್ಸ್ ಅಂದರೆ ಏನಿದೆ ಇಲ್ಲಿ? ಕಾಸ್ ಎಕ್ಸ್ ಇದೆ. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡೆರಿವಿಟಿವ್ ಮಾಡಬೇಕು. ದೇರ್ಫೋರ್ 1/2 ರೂಟ್ ಆಫ್ ಕಾಸ್ ಎಕ್ಸ್. ಡೆರಿವಿಟಿವ್ ಆಫ್ ಕಾಸ್ ಎಕ್ಸ್ ಏನು ಬರ್ತಾ ಇದೆ ಇಲ್ಲಿ? ಸೈನ್ ಎಕ್ಸ್. ಸೊ sin x minus sin x divided by 2 root cos x is the derivative of root of cos x. ಅರ್ಥ ಆಯಿತು ಅನ್ಕೋತೀನಿ. ಇನ್ನೂ ಒಂದು ಬೇಕಂದರೆ ನೀವು ಯಾವುದಾದ್ರೂ ಒಂದು ಎಕ್ಸ್ಪೋನೆನ್ಷಿಯಲ್ ಅಥವಾ ಲಾಗ ಅದ್ರದ್ದು ಡೆರಿವೇಟಿವ್ ತೊಗೊಳ್ರಿ. y is equal to e raised to x raised to 5 ಇತ್ತು. ಇನ್ಸ್ಟೆಡ್ ಆಫ್ ಎಕ್ಸ್ ಇಲ್ಲೇನಿದೆ? e raised to x ಇದೆ. ದೇರ್ಫೋರ್ dy by dx ಏನಾಗ್ತಾ ಇದೆ ನೋಡ್ರಿ ಇಲ್ಲಿ? ಎಕ್ಸ್ ರೇಸ್ ಟು 5ದು ಡೆರಿವಿಟಿವ್ ಏನು ಬರಬೇಕು? 5x ರೇಸ್ ಟು 4. ಎಕ್ಸ್ ಅಂದರೆ ಏನಿದೆ ಇಲ್ಲಿ? e ರೇಸ್ ಟು ಎಕ್ಸ್ ರೇಸ್ ಟು 4. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡೆರಿವಿಟಿವ್ ಮಾಡಬೇಕು. e ರೇಸ್ ಟು ಎಕ್ಸ್. 5 e ರೇಸ್ ಟು ಎಕ್ಸ್ ರೇಸ್ ಟು 4 ಅಂದ್ರೆ ಅಷ್ಟೇ, ಅಥವಾ 4x ಅಂದ್ರೂ ಬರೀತದೆ ರೀ, ನಡೀತದ. e ರೇಸ್ ಟು ಎಕ್ಸ್ ಡೆರಿವಿಟಿವ್ ಏನು ಬರ್ತಾ ಇದೆ? e ರೇಸ್ ಟು ಎಕ್ಸನ್ನೇ ಬರ್ತಾ ಇದೆ. ದೇರ್ಫೋರ್ ಇದರದ್ದು ಡೆರಿವಿಟಿವ್ ಏನಾಯಿತು? ಇಷ್ಟಾಯಿತು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಪು ಈಗ ಕ್ಲಿಯರ್ ಆಯಿತು. ಇದೇ ಟೈಪನ್ನೇ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲ ಟೈಪು ಅದೇ ಥರನೇ ಬರ್ತಾಯಿದೆ. ನೀವು ಜಸ್ಟ್ ಫಂಕ್ಷನಿಗೆ ಎಕ್ಸ್ ಅಂದ್ಕೊಂಡು ಡೆರಿವಿಟಿವ್ ಮಾಡಿಬಿಟ್ರಿ ಅಂತಂದರೆ ನಿಮ್ಮದು ಪ್ರಾಬ್ಲಮ್ಮು ಮುಗಿದ ಹಾಗೆಯೇ. ಈಗ ನೆಕ್ಸ್ಟ್ ಸೆಕೆಂಡ್ ಟೈಪ್ ಏನಿದೆ ನೋಡ್ರಿ ಇಲ್ಲಿ? y is equal to sin of any other function ಇತ್ತು ಅಂತಂದರೆ ಅದರ ಡೆರಿವಿಟಿವ್ ಏನು ಬರ್ತಾ ಇದೆ? ಕಾಸ್ ಆಫ್ ದ್ಯಾಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ದ್ಯಾಟ್ ಫಂಕ್ಷನ್. ಓಕೆ, ಇಲ್ಲಿ ಸೈನ್ ತೊಗೊಂಡು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಇದು ಕಾಸ್ ಇರ್ಬೋದು, ಟ್ಯಾನ್ ಇರ್ಬೋದು, ಕೊಸೆಕ್ ಇರ್ಬೋದು, ಸೆಕ್ ಇರ್ಬೋದು, ಅಥವಾ ಕಾಟ್ ಇರ್ಬೋದು. ಇದ್ರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ರಿ. ಸೆಕೆಂಡ್ ಟೈಪ್ ಒಳಗೆ y is equal to tan of 2x plus 3 ಅಂಥೇಳಿ ಒಂದು ಫಂಕ್ಷನ್ ಇದೆ. ಇಲ್ಲಿ ಏನಾಯಿತು? ಟ್ಯಾನ್ ಆಫ್ ಎಕ್ಸ್ ಇರೋ ಬದಲಿ ಟ್ಯಾನ್ ಆಫ್ ಒಂದು ಏನಿದೆ? ಪೊಲಿನಾಮಿಲ್ ಇದೆ. 2x plus 3 ಅಂಥೇಳಿ ಪೊಲಿನಾಮಿಲ್ ಇದೆ. ಫಸ್ಟ್ ಟೈಪ್ ಹೆಂಗೆ ಮಾಡಿದ್ರಲ್ಲ ಅದೇ ಟೈಪನ್ನೇ. dy by dx ಏನು ಬರಬೇಕು? ಇದರ ಡೆರಿವಿಟಿವ್ ಆಫ್ y is dy by dx. ಇದರ ಡೆರಿವಿಟಿವ್ ಏನು ಬರಬೇಕಾ? ಟ್ಯಾನ್ ಆಫ್ ಎಕ್ಸ್ ಡೆರಿವಿಟಿವ್ ಏನು? ಟ್ಯಾನ್ ಆಫ್ ಎಕ್ಸ್ ಡೆರಿವಿಟಿವ್ ಸೆಕ್ ಸ್ಕ್ವೇರ್ ಎಕ್ಸ್. ಎಕ್ಸ್ ಅಂದರೆ ಏನಿದೆ ಇಲ್ಲಿ? 2x plus 3 ಇದೆ. ಆದರೆ ಇದು ಎಕ್ಸ್ ಇದೆನಾ? ಇಲ್ಲ. ಅದಕ್ಕೆ ಅದರದ್ದು ಡೆರಿವೇಟಿವ್ ಮಾಡಬೇಕು. ಇದರ ಡೆರಿವೇಟಿವ್ ಇದು ಎಲ್ಲ ಥರದ್ದು 2x plus 3 ಇದರದ್ದು ಡೆರಿವೇಟಿವ್ ಮಾಡಬೇಕು. ಇದನ್ನು ನೀವು ಇದ್ದ ಹಾಗೆ ಇಡೋದು, ಏನು ಇಲ್ಲಿ ಚೇಂಜ್ ಮಾಡೋದಿಲ್ಲ. ಇಂಟು ಇದರದ್ದು ಡೆರಿವೇಟಿವ್ ಆಫ್ ಸಮ್ ಆಫ್ ದೀಸ್ ಟು ಫಂಕ್ಷನ್ಸ್ ಅಂದರೆ ಡೆರಿವೇಟಿವ್ ಆಫ್ 2x, ಡೆರಿವೇಟಿವ್ ಆಫ್ 3. ಡೆರಿವೇಟಿವ್ ಆಫ್ 2x ಅಂದರೆ ಮತ್ತೇನು ಬರಬೇಕಿದು? 2 ಇದ್ದ ಹಾಗೆ ಇಡಬೇಕು. ಡೆರಿವೇಟಿವ್ ಆಫ್ x ಈಸ್ 1 ಪ್ಲಸ್ ಡೆರಿವೇಟಿವ್ ಆಫ್ 3 ಈಸ್ 0. ದೇರ್ಫೋರ್ ದ ಡೆರಿವೇಟಿವ್ ಆಫ್ ದಿಸ್ ಕ್ವಾಂಟಿಟಿ ಈಸ್ sec square of 2x plus 3 into 2, that is equal to 2 into sec square of 2x plus 3. Next, y is equal to sin of x square plus 5. ನಿಮ್ಮ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಇಫ್ y is equal to sin of x square plus 5 then find dy by dx, ಅಥವಾ ಡಿಫ್ರೆನ್ಷಿಯೇಟ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಕ್ವಶನ್ನ ಇಷ್ಟೇ ಕೇಳಿದರು ಅಂತಂದರೆ ಲೆಟ್ y ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಬರೋದು. ನೆಕ್ಸ್ಟ್ ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬರ್ತಾ ಇದೆ? ಇದು dy by dx. ಇಲ್ಲೇನಿದೆ ನೋಡ್ರಿ, ಸೈನ್ ಆಫ್ ಎಕ್ಸ್ ಇಲ್ಲ, ಸೈನ್ ಆಫ್ ಯಾವುದೋ ಒಂದು ಫಂಕ್ಷನ್ ಇದೆ, ಅದು ಪೊಲಿನಾಮಿಲ್ ಇದೆ. ಸೊ ಸೈನ್ ಆಫ್ ಎಕ್ಸ್ದು ಡೆರಿವೇಟಿವ್ ಏನು ಬರಬೇಕು? ಕಾಸ್ ಆಫ್ ಎಕ್ಸ್. ಎಕ್ಸ್ ಅಂದರೆ ಏನಿದೆ ಇಲ್ಲಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡಿರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5. ರೈಟ್ ದಿಸ್ ಒನ್ ಆ್ಯಸ್ ಇಟ್ ಈಸ್ ಕಾಸ್ ಆಫ್
x square plus 5, and the derivative of this is nothing but derivative of x square, derivative of 5, and you know that derivative of 5, that is constant, is 0, and derivative of x square is 2x. That's all. Next ಇಲ್ಲಿದೆ ನೋಡ್ರಿ, ಇದು cos of x cube ಅಂತ ಹೇಳಿ. The fourth one is y is equal to cos of x cube ಇತ್ತು ಅಂತಂದರೆ, this is, please note that this is not equal to cos cube x or cos of x whole cube. ಇದು ಬೇರೆ ಮತ್ತು ಇದು ಬೇರೆ, ಆದರೆ ಇವೆರಡೂ ಒಂದೇ, ಇವೆರಡು ಒಂದೇ. cos cube x is same as cos of x whole cube, ಬಟ್ cos of x cube ಇದು ಬೇರೆ ಇದೆ, cos of x whole cube ಇದು ಬೇರೆ, ಮತ್ತು ಇವೆರಡೂ ಒಂದೇ ಆಗ್ತದೆ. ಇಲ್ಲೇನಾಯ್ತಿದು cos of an ಫಂಕ್ಷನ್ ಆಯಿತು, ರೈಟ್. cos of an ಫಂಕ್ಷನ್, ಇದರ ಡೆರಿವೇಟಿವ್ ಏನು ಬರಬೇಕು, dy by dx is equal to, ಇದಕ್ಕೆ ಕ್ಯಾಪಿಟಲ್ ಎಕ್ಸ್ ಅಂತ ಬರ್ಕೊಡ್ರಿ. cos of x ಡೆರಿವೇಟಿವ್ ಏನಾಗಬೇಕು, ಮೈನಸ್ ಸೈನ್ ಆಫ್ ಎಕ್ಸ್. ಎಕ್ಸ್ ಅಂದರೆ ಏನಿದೆ ಇಲ್ಲಿ, ಎಕ್ಸ್ ಕ್ಯೂಬ್ ಇದೆ, ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ಅದರದ್ದು ಡೆರಿವೇಟಿವ್ ಮಾಡಬೇಕು. ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಸೈನ್ ಆಫ್ ಎಕ್ಸ್ ಕ್ಯೂಬ್, ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x ಸ್ಕ್ವೇರ್. ಮುಗೀತಲ್ಲ. ನೆಕ್ಸ್ಟ್ ಇನ್ನೂ ಒಂದು ಫಂಕ್ಷನ್ ತೊಗೊಳ್ರಿ, ಇಲ್ಲ 15 ಇದೆ ನೋಡ್ರಿ, ಏನಿದೆ, y is equal to cos of sin x, ರೈಟ್. ಇಲ್ಲಿ cos of x ಇರಲಾರನೆ x ಬದಲಾಗಿ ಏನಿದೆ ಇಲ್ಲಿ sin x ಇದೆ. ಸೊ ಇದರ ಡೆರಿವೇಟಿವ್ ಏನು ಬರ್ತಾ ಇದೆ, ಡಿಫ್ರೆನ್ಷಿಯೇಟ್ ಮಾಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ dy by dx. ಎವ್ರಿ ಟೈಮ್ ಇದು ಏನು ಬರೆಯೋದು ನೆಸಸರಿ ಇಲ್ಲ, ಏನು ಬರಿತೀವಿ ನಾವು, ಡಿಫ್ರೆನ್ಷಿಯೇಷನ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಬೋತ್ ಸೈಡ್ ಅಂಥೇಳಿ ಬರೆದ್ರೆ ಒಳ್ಳೆಯದೇ. dy by dx, ಲೆಫ್ಟ್ ಹ್ಯಾಂಡ್ ಸೈಡ್ dy by dx ಬರಿಬಹುದು, ಅಥವಾ y ಡ್ಯಾಶ್ ಅಂತ ಬರಿಬಹುದು, ಅಥವಾ y1 ಅಂತಲೂ ಬರಿಬಹುದು, ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಇದರ ಡೆರಿವೇಟಿವ್ ಏನಾಗ್ತಾ ಇದೆ, ಕಾಸ್ ಆಫ್ ಎಕ್ಸ್ ಡೆರಿವೇಟಿವ್ ಏನು, ಮೈನಸ್ ಸೈನ್ ಆಫ್ ಎಕ್ಸ್. ಎಕ್ಸ್ ಅಂದರೆ ಏನಿದೆ ಇಲ್ಲಿ, ಸೈನ್ ಎಕ್ಸ್, ರೈಟ್. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಅದರದ್ದು ಡೆರಿವೇಟಿವ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್, ಇದು ಇದ್ದ ಹಾಗೆ ಇಡ್ತೀವಿ, ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್, ಇದು ಸ್ಟ್ಯಾಂಡರ್ಡ್ ಫಂಕ್ಷನ್ ಇದೆಯಲ್ಲ, ಕಾಸ್ ಎಕ್ಸ್ ಓವರ್. ಸೊ ದಿಸ್ ಈಸ್ ಹೌ ವಿ ವಿಲ್ ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. ಮತ್ತು ಯಾವುದಾದ್ರೂ ಒಂದು ಫಂಕ್ಷನ್ ನೀವು ಚೂಸ್ ಮಾಡ್ಬೋದು. ಇಲ್ಲೇನಾಯಿತು, ಟಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಒಂದು ಆಲ್ಜಿಬ್ರೈಕ್ ಫಂಕ್ಷನ್ ಬಂತು, ಇಲ್ಲಿ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಒಂದು ಟಿಗ್ನೋಮೆಟ್ರಿಕ್ ಫಂಕ್ಷನ್ನೇ ಬಂತು. ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ರಿ, y ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ತೊಗೊಳ್ರಿ. ಇನ್ಸ್ಟೆಡ್ ಆಫ್ ಎಕ್ಸ್ ನಮಗಿಲ್ಲೇನಿದೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ, ಇದರದ್ದು ಡೆರಿವೇಟಿವ್ ಏನು ಬರಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ dy by dx ಬರೀತೀರಿ. ಟ್ಯಾನ್ ಆಫ್ ಎಕ್ಸ್ ಡೆರಿವೇಟಿವ್ ಏನು, ಸೆಕ್ ಸ್ಕ್ವೇರ್ ಎಕ್ಸ್, ಆದರೆ ಇಲ್ಲಿ ಎಕ್ಸ್ ಬದಲಾಗಿ ಏನಿದೆ, ಇದು ಇ ರೇಸ್ ಟು ಎಕ್ಸ್ ಇದೆ, ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಅದರದ್ದು ಡೆರಿವೇಟಿವ್ ಮಾಡ್ತೀವಿ. ಡೆರಿವೇಟಿವ್ ಆಫ್ ಇ ರೇಸ್ ಟು ಎಕ್ಸ್, ಇದು ಡಿ ಬೈ ಡಿ ಎಕ್ಸ್ ಅಂದರೆ ದಿಸ್ ಈಸ್ ದ ನೊಟೇಷನ್ ಫಾರ್ ಡೆರಿವೇಟಿವ್. ಡೆರಿವೇಟಿವ್ ಆಫ್ ಅಂತ ಬರೆಯೋದಿಲ್ಲ ನಾವು, ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು ಎಕ್ಸ್, ಇದನ್ನು ಇದ್ದ ಹಾಗೆ ಬರೆಯೋದು, ಸೆಕ್ ಸ್ಕ್ವೇರ್ ಆಫ್ ಇ ರೇಸ್ ಟು ಎಕ್ಸ್. ಇ ರೇಸ್ ಟು ಎಕ್ಸ್ ಡೆರಿವೇಟಿವ್ ಏನು ಬರ್ತಾ ಇದೆ, ಇ ರೇಸ್ ಟು ಎಕ್ಸನ್ನೇ ಬರ್ತಾ ಇದೆ. ಇನ್ನು ಒಂದು ಎಕ್ಸಾಂಪಲ್ಲು ಸೆಕ್ ತೊಗೊಳ್ಳೋಣ. y ಈಸ್ ಈಕ್ವಲ್ ಟು ಸೆಕ್ ಆಫ್ ಒಂದು ಯಾವುದಾದ್ರೂ ಫಂಕ್ಷನ್ ತೊಗೊಳ್ರಿ, ಇಲ್ಲಿ ಲಾಗ್ ಎಕ್ಸ್ ಅಂತ ತೊಗೊಳ್ರಿ, ರೈಟ್. ಸೆಕ್ ಆಫ್ ಎಕ್ಸ್ ಇಲ್ಲ, ಇಲ್ಲೇನಿದೆ, ಸೆಕ್ ಆಫ್ ಲಾಗ್ ಎಕ್ಸ್ ಇದೆ. ಇದು ಮುಂದೇನಿದೆ ಇಲ್ಲ, ಅದು ಸೆಕ್ ಆಫ್ ಬಂದಮೇಲೆ ಅದಕ್ಕೆಲ್ಲನೂ ನೀವು ಎಕ್ಸ್ ಅಂತ ಅಂದ್ಕೊಂಡ್ಬಿಡ್ರಿ. ಇದರ ಡೆರಿವೇಟಿವ್ ಏನು ಬರ್ತಾ ಇದೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಈಗ ಸೆಕ್ ಎಕ್ಸ್ದು ಡೆರಿವೇಟಿವ್ ಏನಿದೆ, ಇದು ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಸೆಕ್ ಎಕ್ಸ್, ಎಕ್ಸ್ ಅಂದರೆ ಏನಿದೆ, ಲಾಗ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಟ್ಯಾನ್ ಆಫ್ ಲಾಗ್ ಎಕ್ಸ್. ಇದು ಇಷ್ಟೆಲ್ಲನೂ ಏನಾಯಿತು, ಈಗ ಇದರದ್ದು ಡೆರಿವೇಟಿವ್ ಆಯಿತು. ಸೆಕ್ ಎಕ್ಸ್ದು ಡೆರಿವೇಟಿವ್ ಏನು, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಆದರೆ ಇದು ಎಕ್ಸ್ ಬದಲಾಗಿ ಏನಿದೆ ಇಲ್ಲಿ,
ಲಾಗ್ ಎಕ್ಸ್ ಇದೆ. ಸೊ ಇದರ ಡೆರಿವೇಟಿವ್ ನಾವು ಮತ್ತೆ ಮಾಡಬೇಕು. d/dx ಆಫ್ ಲಾಗ್ ಎಕ್ಸ್. ಅರ್ಥ ಆಯ್ತಲ್ಲ? ಇಲ್ಲಿ ಎಲ್ಲಕ್ಕೂ ಒಂದೇ ಫಂಕ್ಷನ್ ಇರ್ತಿತ್ತು. ಇದು ಸೆಕ್ ಎಕ್ಸ್ದು 2 ಬರ್ತಾವೆ, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ರೈಟ್? ಇದನ್ನು ಇದ್ದ ಹಾಗೆ ಬರೀತೀರಾ? ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1/x. ಇಟ್ ಈಸ್ ಸೋ ಸಿಂಪಲ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟು ಇನ್ನೂ ಒಂದು ಫಂಕ್ಷನ್ನು ತೊಗೊಳ್ಳೋಣ. ಥರ್ಡ್ ಒನ್ ಈಸ್ y ಈಸ್ ಈಕ್ವಲ್ ಟು e⁻f ಇತ್ತು ಅಂತಂದರೆ ಅದರದ್ದು ಡೆರಿವೇಟಿವ್ ಏನು ಬರ್ತಾಯಿದೆ ನಿಮಗೆ ಗೊತ್ತಿದೆ. e⁻x ಡೆರಿವೇಟಿವ್ ಏನು ಬರ್ತಾ ಇದೆ? e⁻x ಬರ್ತಾ ಇದೆ. ಸೊ e⁻f ಡೆರಿವೇಟಿವ್ನು e⁻f ಬರ್ತಾ ಇದೆ. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಅಥವಾ ಇನ್ನೂ ಸಿಂಪಲ್ ಒಳಗೆ ಹೇಳಬೇಕು ಅಂತಂದರೆ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂತಂದರೆ ಅದರ ಡೆರಿವೇಟಿವ್ ಏನು ಬರ್ತಾ ಇದೆ, ಇದು ಏನು ಫಂಕ್ಷನ್ ಇದೆಯಲ್ಲ ಅದನ್ನು ಇದ್ದ ಹಾಗೆ ಇಡೋದು, ಪವರ್ನಷ್ಟು ಡೆರಿವೇಟಿವ್ ಮಾಡಬಹುದು. ಇದು ಆ ಥರ ಅನ್ನೋ ಬದಲಿ ನಾವು ಎಕ್ಸಿಗೆ ಕನ್ವರ್ಟ್ ಮಾಡೋದೇ ಸರಳ ಆಗ್ತದೆ. ಡಿಫ್ರೆನ್ಷಿಯೇಟ್ e⁻x ಇರಲಾರನೇ ಇಲ್ಲೇನಿದೆ ರೀ, e⁻x³ ಇದೆ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಫಾರ್ ದ್ಯಾಟ್ ಫಸ್ಟ್ ನಾವೇನು ಬರ್ತೀವಿ, ಲೆಟ್ y ಈಸ್ ಈಕ್ವಲ್ ಟು e⁻x³ ಅಂಥೇಳಿ. ಇಲ್ಲಿ ಎಕ್ಸ್ ಇರಲಾರನೇ ಏನಿದೆ, ಇಲ್ಲಿ x³ ಅಂತ ಇದೆ. ಅದಕ್ಕೆ ನಾವು ಇದಕ್ಕೆ ಕಂಪ್ಲೀಟಾಗಿ ಪವರ್ಗೆ ಎಕ್ಸ್ ಅಂದ್ಕೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೋತ್ ಸೈಡ್ಸ್. ಲೆಫ್ಟ್ ಹ್ಯಾಂಡ್ ಸೈಡದು ಡೆರಿವೇಟಿವ್ ಏನು ಬರ್ತಾ ಇದೆ ಈಗ, dy/dx. ಇದು ರೈಟ್ ಹ್ಯಾಂಡ್ ಸೈಡ್ e⁻x ಇರಲಾರನೇ x³ ಅಂತ ಇದೆ. ಸೊ e⁻x ಡೆರಿವೇಟಿವ್ ಏನು ಬರ್ತಾ ಇದೆ, e⁻x ಇಟ್ಸೆಲ್ಫ್, e⁻x ಇದೆ. ಆದರೆ ಇದು ಎಕ್ಸ್ ಇಲ್ಲ, ಅವರು ಎಕ್ಸ್ ಇಲ್ಲ. ಅದಕ್ಕೆ ನಾವು ಅದರದ್ದು ಡೆರಿವೇಟಿವ್ ಮಾಡ್ತಾ ಇದ್ದೀವಿ. x⁻3. ಇದು e⁻x³ ಇದ್ದಂಗೆ ಇಡೋದು. ಇದರ ಡೆರಿವೇಟಿವ್ ಏನು ಬರ್ತಾ ಇದೆ, x³ ಡೆರಿವೇಟಿವ್ 3x². ರೈಟ್? ನೆಕ್ಸ್ಟ್ ಇಫ್ y ಈಸ್ ಈಕ್ವಲ್ ಟು e⁻sin−1x ದೆನ್ ಫೈಂಡ್ dy/dx. ಇಲ್ಲಿ e⁻x ಇರಲಾರನೇ ಏನಿದೆ, ಇಲ್ಲಿ ಬೇರೆ ಒಂದು ಫಂಕ್ಷನ್ ಇದೆ. ಇಲ್ಲಿ ಒಂದು ಪೊಲಿನಾಮಿಯಲ್ ಇತ್ತು ಅಥವಾ ಆಲ್ಜಿಬ್ರೈಕ್ ಫಂಕ್ಷನ್ ಇತ್ತು. ಇಲ್ಲೇನಿದೆ, ಇಲ್ಲಿ ಎಕ್ಸ್ ಬದಲಾಗಿ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ. ಇಲ್ಲಿ f(x) ಅಂತಂದ್ರೇನು, ಯಾವುದಾದ್ರೂ ಒಂದು ಫಂಕ್ಷನ್ನು ಯಾವುದಾದ್ರೂ ಒಂದಂದ್ರೂ ನಾವು ಇಲ್ಲಿ ಈಸಿಯಾಗಿ ನಿಮ್ಮ ಸಿಲೆಬಸ್ಗೆ ಅಂತಂದರೆ ಇಟ್ ಈಸ್ ಮೇ ಬಿ ಎ ಪೊಲಿನಾಮಿಯಲ್, ಟಿಗ್ನೋಮೆಟ್ರಿಕ್, ಎಕ್ಸ್ಪೋನೆನ್ಷಿಯಲ್, ಲೊಗ್ಯಾರಿಥಮಿಕ್ ಆರ್ ಇನ್ವರ್ಸ್ ಟಿಗ್ನೋಮೆಟ್ರಿಕ್, ಇಷ್ಟರೊಳಗೆ ಬರ್ತಾ ಇದೆ ಇದು. ಸೊ e⁻x ಆಯ್ತಿದು. ಇದರದ್ದು ಡೆರಿವೇಟಿವ್ ಏನು ಬರಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ dy/dx, ಆರ್ ಇದನ್ನು ನಾವು y1 ಅಂತಲೂ ಬರಿಬೋದು ಅಥವಾ y' ಅಂತಲೂ ಬರಿಬೋದು. dy/dx ಅನ್ನು ಬರಿಬೋದು, y1 ಅನ್ನು ಬರಿಬೋದು ಅಥವಾ y' ಅಂತಲೂ ಬರಿಬೋದು. ಈಗ ರೈಟ್ ಹ್ಯಾಂಡ್ ಸೈಡ್ ಇದರ ಡೆರಿವೇಟಿವ್ e⁻x ಡೆರಿವೇಟಿವ್ ಏನು ಬರ್ತಾ ಇದೆ, e⁻x e⁻x ಅಂದರೆ ಏನಿದೆ, ಇಲ್ಲಿ sin−1x. ಆದರೆ ಇದು ಎಕ್ಸ್ ಇಲ್ಲ, ಏನಿದೆ, sin−1x ಇದೆ. ಅದಕ್ಕೆ ನಾವು ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡಬೇಕು. sin−1xದು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಇದ್ದ ಹಾಗೆ ಇಡೋದು, e⁻sin−1x. sin−1xದು ಡೆರಿವೇಟಿವ್ ಏನು ಬರ್ತಾ ಇದೆ, 1/√1 - x². ಯೂಸಲಿ ಇವು ಕಾಂಪೋಸಿಟ್ ಫಂಕ್ಷನ್ಸ್ದು ಡೆರಿವೇಟಿವ್ಸ್ ನಿಮಗೆ 1 ಮಾರ್ಕ್ ಒಳಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ಇದನ್ನು ನೆಕ್ಸ್ಟ್ ಇನ್ನೇನು ನೀವು ಸಿಂಪ್ಲಿಫೈ ಮಾಡೋದು ನೆಸಸರಿ ಇಲ್ಲ, ಇಷ್ಟೇ ಇಟ್ಟರೆ ಸಾಕು. ನೆಕ್ಸ್ಟ್ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. e⁻√x. ಇಫ್ y ಈಸ್ ಈಕ್ವಲ್ ಟು e⁻√x ಇತ್ತು ಅಂತಂದರೆ ಇದರ ಡೆರಿವೇಟಿವ್ ಏನು ಬರ್ತಾ ಇದೆ, ಇಲ್ಲಿ ಇನ್ಸ್ಟೆಡ್ ಆಫ್ ಎಕ್ಸ್ e⁻x ಇತ್ತು ಅಂದರೆ ಅದ್ರ ಡೆರಿವೇಟಿವ್ e⁻x ಅಷ್ಟೇ ಬಂತು. ಆದರೆ ಇಲ್ಲಿ ಎಕ್ಸ್ ಬದಲಾಗಿ ಏನದ, ನಿಮಗೆ √x ಅದ. ಸೊ ಇದರ ಡೆರಿವೇಟಿವ್ ಏನು ಬರಬೇಕು, dy/dx ಈಸ್ ಈಕ್ವಲ್ ಟು e⁻x. ಡೆರಿವೇಟಿವ್ e⁻x ಇಟ್ಸೆಲ್ಫ್. ಇಲ್ಲಿ ಎಕ್ಸ್ ಅಂದಲ್ಲಿ ಏನೈತಿ, √x ಅದ. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಅದರದ್ದು ಡೆರಿವೇಟಿವ್ ಮಾಡಬೇಕು. ಅದರದ್ದು ಯಾವುದು ಎಕ್ಸ್ ಅಂದ್ಕೊಂಡಿರ್ತೀವಲ್ಲ ಅದರದ್ದು.
e raised to root x. Derivative of root x is 1 upon 2 root x. Last example, if y is equal to e raised to sec x ಇತ್ತು ಅಂತಂದರೆ e raised to ಟಿಗ್ನೋಮೆಟ್ರಿಕ್ ತೊಗೊಂಡೆ. ಇಲ್ಲಿ ಏನು ಮಾಡಿದ್ದೆ, ನಾನು ಒಂದು ಆಲ್ಜಿಬ್ರಾಕ್ ತೊಗೊಂಡಿದ್ದೆ, ಇಲ್ಲಿ ಇನ್ವರ್ಸ್ ತೊಗೊಂಡಿದ್ದೆ, ಇಲ್ಲಿ ಒಂದು ಟಿಗ್ನೋಮೆಟ್ರಿಕ್ ಫಂಕ್ಷನ್ ತೊಗೊಂಡಿದ್ದೀನಿ. ಎಕ್ಸ್ ಬದಲಾಗಿ ಇಲ್ಲಿ ಒಂದು ಫಂಕ್ಷನ್ ಇದೆ. ಯಾವ ಫಂಕ್ಷನ್ ಇದೆ ಇಲ್ಲ ಟಿಗ್ನೋಮೆಟ್ರಿಕ್. ಸೊ ಇದರ ಡೆರಿವೇಟಿವ್ ಏನಾಗಬೇಕು, ವೈ ಡ್ಯಾಶ್ ಅಂತಲೂ ಬರಿಬೋದು ಅಥವಾ ಡಿ ವೈ ಬೈ ಡಿ ಎಕ್ಸ್ ಅಂತಲೂ ಬರಿಬೋದು. ಇದರ ಡೆರಿವೇಟಿವ್ ಏನಾಗಬೇಕು, ಇ ರೇಸ್ ಟು ಎಕ್ಸ್ ಇದೆ ನೋಡ್ರಿ, ಇ ರೇಸ್ ಟು ಎಕ್ಸ್ ಡೆರಿವೇಟಿವ್ ಇ ರೇಸ್ ಟು ಎಕ್ಸನೇ. ಆದರೆ ಇದು ಎಕ್ಸ್ ಇಲ್ಲ, ಅದಕ್ಕೆ ನಾವು ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡೆರಿವೇಟಿವ್ ಆಫ್ ಸೆಕ್ ಎಕ್ಸ್, ಇ ರೇಸ್ ಟು ಸೆಕ್ ಎಕ್ಸ್ ಇದು ಇದ್ದಾಗೆ ಇಡ್ರಿ. ಡೆರಿವೇಟಿವ್ ಆಫ್ ಸೆಕ್ ಎಕ್ಸ್ ಏನು ಬರ್ತಾ ಇದೆ ಸ್ಟ್ಯಾಂಡರ್ಡ್ ಫಂಕ್ಷನ್ನಲ್ಲಿ, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೊ ದಿಸ್ ಈಸ್ ದ ಡೆರಿವೇಟಿವ್ ಆಫ್ ದಿಸ್ ಕ್ವಾಂಟಿಟಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈಗ 3 ಕಾಂಪೋಸಿಟ್ ಫಂಕ್ಷನ್ ಅದು ಯಾವುದ್ಯಾವುದು ಅಂತಂದರೆ ಎಕ್ಸ್ ರೇಸ್ ಟು ಎನ್ನು, ಸೈನ್ ಅಂದರೆ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಅನದರ್ ಫಂಕ್ಷನ್, ಇ ರೇಸ್ ಟು ಸಮ್ ಅದರ್ ಫಂಕ್ಷನ್. ಇವು 3 ಥರದ್ದು ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ, ಡೆರಿವೇಟಿವ್ಸ್ ಇವನ್ನೇ ಹ್ಯಾಂಗೆ ಮಾಡೋದು ಅಂಥೇಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಎ ರೇಸ್ ಟು ಯಾವುದಾದ್ರೂ ಫಂಕ್ಷನ್ ಇತ್ತು ಅಥವಾ ಲೊಗಾರಿಥಮ್ ಆಫ್ ಯಾವುದಾದ್ರೂ ಫಂಕ್ಷನ್ ಇತ್ತು, ಇನ್ವರ್ಸ್ ಟಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಎನಿ ಅದರ್ ಫಂಕ್ಷನ್ ಇತ್ತು ಅಂತಂದರೆ ಇದ್ರದ್ದು ಎಕ್ಸಾಂಪಲ್ ಯಾವ ಥರ ಬರ್ತಾವೆ ಮತ್ತು ಅದರದ್ದು ಡೆರಿವೇಟಿವ್ ಹೆಂಗೆ ಬರ್ತದೆ ಅಂಥೇಳಿ ಮುಂದಿನ ವಿಡಿಯೋದೊಳಗೆ ತಿಳಿದುಕೊಳ್ಳೋಣ. ಇದನ್ನು ಸೇಮ್ ಇದೆ, ಬಟ್ ಐ ವಿಲ್ ಟೆಲ್ ಅಬೌಟ್ ದೀಸ್ examples in the next video. So thank you.